ಹುಷಾರವಾಗಿರ್ರಿ. ಒಟ್ಟಿ ಪಾಕ್ರು ಬರ್ತಾರೆ, ನಿಮ್ಮ ಬೋಧನೆಯನ್ನು ಸತ್ಯದ ಬೋಧನೆ ಕೆಡಿಸಲಿಕ್ಕೆ ಬರ್ತಾರೆ, ನಿಮ್ಮನ್ನ ಹಾಳು ಮಾಡ್ಲಿಕ್ಕೆ ಬರ್ತಾರೆ. ಸುಳ್ಳು ಬೋಧಕರ ಮಾತನ್ನ ಕೇಳಬೇಡ್ರಿ. ಎಲ್ಲಾರು ಸೇವಕರಂತ ನಂಬಲಿಕ್ಕೆ ಹೋಗಬೇಡ್ರಿ. ಬೈಬಲ್ ಹಿಡ್ಕೊಂಡ್ರೆ ಎಲ್ಲಾರು ಸೇವಕರಂತ ನಂಬಲಿಕ್ಕೆ ಹೋಗಬೇಡ್ರಿ. ವಾಕ್ಯ ಹೇಳೋರು ಎಲ್ಲಾರು ಸೇವಕರಂತ ನಂಬಲಿಕ್ಕೆ ಹೋಗಬೇಡ್ರಿ. ನೋಡ್ರಿ ಅವ್ರ ಕ್ರಿಯೆಗಳನ್ನು ನೋಡ್ರಿ, ಅವನ್ನ ನೋಡ್ರಿ. ತನಗಿಷ್ಟವಾದವ್ರು ಎಲ್ಲಾರನ್ನಲ್ಲ, ತನಗಿಷ್ಟವಾದವ್ರನ್ನು ದೇವರ ಕರೆದ್ರೆ ಸೇವೆ, ದೇವರ ಅಭಿಷೇಕ ಮಾಡಿದ್ರೆ ಅಭಿಷೇಕ, ದೇವರು ಮಾಡಿದ್ರೆ ಕಾರ್ಯಗಳು. ನಾನು ಹೇಳೋದು ಇವತ್ತು ಒಂದೇ ಮಾತೆ, ನಿಮ್ಮ ಗುರಿ ಏನಿದೆ, ನಿಮ್ಮ ಸಾಮರ್ಥ್ಯ ಏನಿದೆ, ಸುವಾರ್ತೆ ಸೇವೆ ಇದೆ, ಸುವಾರ್ತೆ ಸೇವೆ ಸಾರ್ರಿ. ಪಾತ್ರೆ ಮಾಡೋವರಿದೆ, ಪಾತ್ರೆ ಮಾಡ್ರಿ. ನಂಬಬೇಕು. ಎಚ್ಚರಿಕೆವಾದ ಮಾತು ಇದು, ಎಚ್ಚರಿಕೆವಾಗಿ ಕೇಳಿಕೊಳ್ಳ್ರಿ. ರೋಮಾಪುರದ ಪತ್ರಿಕೆ 16ನೇ ಅಧ್ಯಾಯ 17ನೇ ವಚನ. ಸೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ. ಓ ನನ್ನ ಮಕ್ಕಳೇ, ನೀವು ಹೊಂದಿದ್ದ ಉಪದೇಶವನ್ನು, ಸತ್ಯದ ಉಪದೇಶವನ್ನು, ಅದನ್ನು ಕೆಡಿಸಲಿಕ್ಕೆ, ಅದನ್ನು ಹಾಳು ಮಾಡಲಿಕ್ಕೆ, ಆದರೂ ನಿಮ್ಮಲ್ಲಿ ಭೇದ ಹುಟ್ಟಿಸಲಿಕ್ಕೆ ಬರ್ತಾ ಇದ್ದಾರೆ. ಸರಿಯಾಗಿ ಬೆಳೆಯೋದನ್ನು ನೋಡಿ, ನೀವು ಸರಿಯಾಗಿ ಅನ್ನೋ ದೇವರ ಸನ್ನಿಧಾನದಲ್ಲಿ ಭಕ್ತಿ ಇದರಿಂದ ಇರೋದನ್ನು ನೋಡಿ. ಆದರೆ ಸೈತಾನ ಏನು ಮಾಡಿದೆ ಅಂದರೆ, ಒಟ್ಟಿ ಕಿಚ್ಚನ್ನು ಸೈತಾನಿಗೆ ಬಿದ್ದು, ಅದು ನೀವು ಹೊಂದಿಕೊಂಡಿದ್ದ ಉಪದೇಶವನ್ನು, ಅದು ನಿಮ್ಮ ಹತ್ರ ಸತ್ಯದ ಉಪದೇಶವನ್ನು ನಿಮ್ಮ ಹತ್ರ ನಿಲ್ಲದಂಗೆ ಅದು ಏನು ಮಾಡ್ತಾರಂತ, ಅದು ಕೆಡಿಸಲಿಕ್ಕೆ, ಅದು ಹಾಳು ಮಾಡಲಿಕ್ಕೆ ನಿಮ್ಮ ಹತ್ರ ಯಾರು ಬರ್ತಾರೆ, ನಿಮ್ಮ ಸಭೆಯಲ್ಲೇ ನಿಮ್ಮ ಹತ್ರ ಯಾರು ಬರ್ತಾರೆ ಹಾಳು ಮಾಡಲಿಕ್ಕೆ? ಒಟ್ಟಿ ಪಾಕ್ರು ಬರ್ತಾರಂತ ದೇವ್ರ ವಾಕ್ಯ ಬರಲ್ಪಟ್ಟಿದೆ. ಹುಷಾರವಾಗಿರ್ರಿ. ಒಟ್ಟಿ ಪಾಕ್ರು ಬರ್ತಾರೆ, ನಿಮ್ಮ ಬೋಧನೆಯನ್ನು ಸತ್ಯದ ಬೋಧನೆ ಕೆಡಿಸಲಿಕ್ಕೆ ಬರ್ತಾರೆ, ನಿಮ್ಮನ್ನು ಹಾಳು ಮಾಡಲಿಕ್ಕೆ ಬರ್ತಾರೆ, ನಿಮ್ಮನ್ನು ಕದ್ದುಕೊಳ್ಳಲಿಕ್ಕೆ ಬರ್ತಾರೆ. ನೀವು ಹುಷಾರವಾಗಿರ್ರಿ ಅಂತ ದೇವ್ರ ವಾಕ್ಯ ಬರಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರಿಯ ಸೋದರಿ, ಅಂತ್ಯ ದಿನದಲ್ಲಿ ನಾವಿರುವಾಗ ಇವತ್ತು ನಾವು ಹುಷಾರವಾಗಿರಬೇಕಾಗಿದೆ. ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಅಂತವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯು ಸೇವೆಯನ್ನು ಮಾಡುವರಾಗಿ ನಯದ ನುಡಿಗಳಿಂದಲೂ. ಇಲ್ಲಿ ನೋಡಿದ್ರೆ ಸಾಕು, ದೇವ್ರ ವಾಕ್ಯದಲ್ಲಿ ಏನು ಬರಲ್ಪಟ್ಟಿದೆ? ಸತ್ಯಕ್ಕೆ ಸೇವೆ ಮಾಡದೆ ಒಟ್ಟಿ ಪಾಡಿಗಾಗಿ ಸೇವೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರಂತೆ? ಒಟ್ಟಿ ಪಾಡಿಗಾಗಿ ಸೇವೆ ಮಾಡೋರು ಬರ್ತಾರೆ, ನೀವು ಹುಷಾರವಾಗಿರ್ರಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಣ್ಣನವರೇ, ನೀವು ಹುಷಾರವಾಗಿರ್ಬೇಕಾಗಿದೆ. ಬೈಬಲ್ ಹಿಂಗೆ ಹಿಡ್ಕೊಂಡು ನಾನು ಸೇವೆ ಮಾಡ್ತಾ ಇರ್ತೀನಿ, ನಾನು ಸೇವೆ ಮಾಡ್ತೀನಿ, ನನಗೆ ಸೇವೆ ಬರ್ತದ, ವಾಕ್ಯ ಬರ್ತದ, ಎಲ್ಲ ಬರ್ತದ. ತಲೆಯಿಂದ ಹಿಡ್ಕೊಂಡು, ಕೂದಲಿಂದ ಹಿಡ್ಕೊಂಡು ಅಂಗಾಲವರೆಗೂ ನನಗೆ ಅಭಿಷೇಕ ಉಕ್ಕಿ ಹರಿತಾ ಇದೆ. ನಾನು ಪಾತ್ರ ಮಾಡಿದ್ರೆ ನಿಮಗೆ ಸರಿಯಾಗಿ ಆಗ್ತದೆ. ನಾನು ಯಾವ ವಿಷಯಕ್ಕಾಗಿ ಪಾತ್ರ ಮಾಡೋದು ಸರಿಯಾಗಿ ಆಗ್ತದೆ, ನಿಮ್ಮ ಮನೆಗೆ ಬಂದರೆ ಕಾಲಿಟ್ರೆ ಸರಿಯಾಗಿ ಆಗ್ತದೆ. ಅಂಥ ಸುಳ್ಳು ಬೋಧಕರ ಮಾತನ್ನು ಕೇಳಬೇಡ್ರಿ. ಪಾತ್ರ ಮಾಡ್ತೀನಿ, ನನ್ನ ಮನೆಗೆ ಬರ್ರಿ, ನಾನೆಲ್ಲ ಪಾತ್ರ ಮಾಡಿದ್ರೆ ನಿಮ್ಗೆ ಸರಿಯಾಗಿ ಆಗ್ತಾರಂತ ಕರೆಯೋರು ಭಾಳ ಜನರು ಇರ್ತಾರೆ. ಸುಳ್ಳು ಬೋಧಕರನ್ನು ಗುರ್ತಿಸಿ ಅವರಿಂದ ತಗೊಳ್ರಿ ಅಂತ ದೇವ್ರ ವಾಕ್ಯ ಬರಲ್ಪಟ್ಟಿದೆ. ಅಂಥವ್ರು ಇದ್ದಾರೆ ಇಲ್ಲ? ಒಟ್ಟಿ ಪಾಡಿಗಾಗಿ ಸೇವೆ ಮಾಡೋರು ಇದ್ದಾರೆ ಇಲ್ಲ? ಹಣಕ್ಕಾಗಿ ಸೇವೆ ಮಾಡೋರು ಇದ್ದಾರೆ ಇಲ್ಲ? ಸಭೆಯನ್ನು ಕೆಡಿಸೋರು ಇದ್ದಾರೆ ಇಲ್ಲ? ಕೆಲವು ಜನರು ಹೇಳ್ತಾರೆ, ಏನು ಹೇಳ್ತಾರಂದ್ರೆ, ನಾನು ಪಾತ್ರ ಮಾಡಿದ್ರೆ ಎಲ್ಲವಾಗ್ತದ್ರಿ, ಬರ್ರಿ ನನ್ನ ಮನೆಗೆ ಬರ್ರಿ, ಇಲ್ಲಿಗೆ ಬರ್ರಿ, ಅಲ್ಲಿಗೆ ಬರ್ರಿ. ಈ ರೀತಿಯಾಗಿ ಕರೆಯೋರು ಮಾತ್ರ ಅವ್ರನ್ನ ಮಾತ್ರ ನಂಬಲಿಕ್ಕೆ ಹೋಗಬೇಡ್ರಿ. ಅಂಥ ವಿಷಯ ನಿಮ್ಮ ಗುಂಪಿನಲ್ಲಿ ಆಗಲಿ, ನಿಮ್ಮ ಮನೆಗಳಲ್ಲಿ ಆಗಲಿ, ಅಂಥವ್ರು ಯಾರನ್ನ ಬರೋದಾದರೆ, ನಿಮಗೆ ಅಡ್ಡಿ ಮಾಡೋರಾದರೆ ದೇವ ಸೇವಕರಿಗೆ ತಿಳಿಸ್ರಿ. ಒಟ್ಟಿ ಪಾಡಿಗಾಗಿ ಸೇವೆ ಮಾಡೋರು ಎಂಥವ್ರಂತ? ಒಟ್ಟಿ ಪಾಡಿಗಾಗಿ ಸೇವೆ ಮಾಡೋರು ಅನೇಕ ಜನರು ಹಾಳು ಮಾಡೋರು, ಸಭೆಯನ್ನು ಹಾಳು ಮಾಡೋರು ಹುಟ್ಟಿ ಬರ್ತಾ ಇದ್ದಾರೆ. ಒಟ್ಟಿ ಪಾಕ್ರು ಹುಟ್ಟಿ ಬರ್ತಾ ಇದ್ದಾರೆ, ಸುಳ್ಳು ಬೋಧಕರು ಹುಟ್ಟಿ ಬರ್ತಾ ಇದ್ದಾರೆ, ಸುಳ್ಳು ಪ್ರವಾದಿಗಳು ಹುಟ್ಟಿ ಬರ್ತಾ ಇದ್ದಾರೆ. ಈ ದಿನದಲ್ಲಿ, ಅಂತ್ಯ ದಿನದಲ್ಲಿ ಪ್ರತಿಯೊಬ್ಬರ ಆತ್ಮಕ್ಕೆ, ಯಾರ ಆತ್ಮಕ್ಕೆ ಅವರೇ ಕಾರಣ. ಆದರೆ ನಾವು ಹುಷಾರವಾಗಿರ್ಬೇಕಂತ ನೋಡ್ತಾ ಇದ್ದೇವೆ, ಎಚ್ಚರಿಕೆವಾಗಿರಬೇಕು. ಅಂಥವ್ರನ್ನ ಬಿಟ್ಟು ನೀವು ದೂರವಾಗಿರ್ರಿ ಅಂತ. ಏನು ಮಾಡಬೇಕು? ದೂರವಾಗಿರ್ರಿ ಅಂತ. ಇಲ್ಲಾಂದ್ರಗಿನ ನಮ್ಮನ್ನು ನರ್ಕಕ್ಕೆ ಹೋಗ್ತಾರೆ, ಅವ್ರು ಕೂಡ ನರ್ಕಕ್ಕೆ ಹೋಗ್ತಾರೆ. ಎಲ್ಲರೂ ಸೇವಕರಂತ ನಂಬಲಿಕ್ಕೆ ಹೋಗಬೇಡ್ರಿ. ಬೈಬಲ್ ಹಿಡ್ಕೊಂಡ್ರೆ ಎಲ್ಲರೂ ಸೇವಕರಂತ ನಂಬಲಿಕ್ಕೆ ಹೋಗಬೇಡ್ರಿ. ವಾಕ್ಯ ಹೇಳೋರು ಎಲ್ಲರೂ ಸೇವಕರಂತ ನಂಬಲಿಕ್ಕೆ ಹೋಗಬೇಡ್ರಿ. ಸಂದೇಶವನ್ನು ಸಾರೋರು ಎಲ್ಲರೂ ಸೇವಕರಂತ ನಂಬಲಿಕ್ಕೆ ಹೋಗಬೇಡ್ರಿ. ನಮಗೆ ಅವ್ರಿಗೆ ಅಭಿಷೇಕ ಅಂತ ನಂಬಲಿಕ್ಕೆ ಹೋಗಬೇಡ್ರಿ. ನೋಡ್ರಿ, ಅವ್ರ ಕ್ರಿಯೆಗಳನ್ನು ನೋಡ್ರಿ, ಹಾವಭಾವವನ್ನು ನೋಡ್ರಿ, ಅವರ ಒಂದು ಪ್ರವರ್ತನ ನೋಡ್ರಿ, ಅವ್ರ ವಾಕ್ಯವನ್ನು ನೋಡಿ, ಅವರ ಒಂದು ನಡತೆಯನ್ನು ನೋಡ್ರಿ. ಆವಾಗ ನಂಬರಿ. ಅವ್ರ ಮೇಲಿದ್ದ ಅಭಿಷೇಕವನ್ನು ನೋಡಿ ನಂಬರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸೋದರಿ, ಮನೆ ಮನೆಗೆ ಬರ್ತಾ ಇದ್ದಾರೆ. ಈಗ
ಕಳ್ಳ ಬೋಧಕರು ಮನೆ ಮನೆಗೆ ಬರ್ತಾ ಇದ್ದಾರೆ. ಕೆಲವು ದಿವಸ ತೆಳಗಡೆ 22 ವರ್ಷ ಮಗನ ಸತ್ತಿದ್ರೆ, ಆದರೂ ಅರೇದು ಹುಡುಗ ಆಕ್ಸಿಡೆಂಟ್ ಆಗಿ ಸತ್ತರೆ ಅವ್ರ ಮನೆಯಲ್ಲಿ ತಂದೆ ತಾಯಿಗೆ ಹೆಂಗಿರ್ತದ? ಎದೆ ಓಡ್ಕೊಂಡಿರ್ತಾರೆ, ಅಳ್ತಿರ್ತಾರೆ, ಅವ್ರ ಕುಟುಂಬದಲ್ಲಿ ಗೋಳಾಟ ಇರ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಅವ್ರ ಮನೆಗೆ ಹೋಗಿ ಏನಂತ ಹೇಳಿದಾರೆ ಅಂದರೆ, ಒಬ್ಬ ಮಗ ಸತ್ತಿದಾನ್ರಿ, ನಾನು ಪ್ರವಾದಿ ಇದ್ದೀನೇನ್ರಿ, ನಾನು ಪ್ರವಾದಿ, ನನ್ನ ಮಾತು ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ಮಗ ಇದೆಲ್ಲ ಆ ಮಗನ ಕೂಡ ಸತ್ತು ಹೋಗ್ತಾನೆ ಅಂತ ಹೇಳಿದ್ದಾರೆ. ಅವ್ರ ತಾಯಿ ತಂದೆ ಏನು ಮಾಡಿದಾರೆ ಅಂದರೆ, ನಡುಗಿ ಹಾರ್ಟ್ ಅಟ್ಯಾಕ್ ಬಂದು ಗಂಡ ಒಂದು ಕಡೆಗೆ, ಹೆಂಡ್ತಿ ಒಂದು ಕಡೆ, ಮಕ್ಕಳು ಒಂದು ಕಡೆಗೆ ಗೋಳಾಡ್ತಾ, ಇನ್ನೊಂದು 10 ನಿಮಿಷ ಆಗಿದ್ರೆ ಅವ್ರ ಪ್ರಾಣಗಳು ಹೋಗ್ತಾ ಇದ್ವು. ಎದೆ ಹೊಡ್ಕೊಂಡು ಇನ್ನೊಂದು ಮಗ ಸಾಯ್ತಾನಂತೆ, ಪ್ರವಾದಿ ಬಂದು ಹೇಳ್ತಾ ಇದ್ದಾನೆ ಅಂತ. ಅಂಥ ಸಂದರ್ಭದಲ್ಲಿ ಆ ಮಾತು ನನಗೆ ಕಿವಿಯಲ್ಲಿ ಬಿದ್ದ ಮೇಲೆ ನಾನು, ನನ್ನ ನಡುವಿನ ಮಗ, ನಮ್ಮ ನಾಗರಾಜ, ಮೂವರು ಅವ್ರ ಮನೆಗೆ ಹೋದ್ರೆ ಇನ್ನೊಂದು ಸ್ವಲ್ಪ ಹೊತ್ತಾದರೆ ಹಾರ್ಟ್ ಅಟ್ಯಾಕ್ ಬರಲಿಕ್ಕೆ ಅವ್ರಿಗೆ ಚಾಲುವಾಗಿದೆ. ಅವ್ರಿಗೆ ಆ ಪ್ರಾಣ ಹೋಗಿ ಅಷ್ಟು ಟೆನ್ಷನ್ ತೊಗೊಂಡು ಬಿಟ್ಟಿದ್ದಾರೆ ಅವರು. ಆದರೂ ನಾವು ಕೇಳಿದ್ವಿ, ಹಿಂಗೆ ಪ್ರವಾದಿ ಬಂದು ಹೇಳಿದ್ರಿ, ಅವರು ಪ್ರವಾದಿ ಅಂತ್ರಿ, ಇನ್ನೊಂದು ಮಗನ ಸತ್ತೋಗ್ತಾನಂತ ಹೇಳಿದ್ರಿ, ಒಂದು ಮಗನೇ ಸತ್ತೋಗಿದ್ರೆ ಇನ್ನೊಂದು ಮಗ ಸಾಯ್ತಾನಂತ ಹೇಳಿದ್ರೆ ನಾವು ಏನು ಮಾಡಬೇಕ್ರಿ ಅಂತ ಹೇಳುವಾಗ ನಾನು ಒಂದು ಮಾತು ಅವ್ರಿಗೆ ಹೇಳಿದ್ರೆ, ನಿಮ್ಮ 5 ಪ್ರಾಣಕ್ಕೆ ಏನೂ ಆಗಲ್ದಂಗೆ ನಿಮ್ಮ ಪ್ರಾಣಕ್ಕೆ ನನ್ನ ಪ್ರಾಣ ಕೊಡ್ತೀನಿ, ಇವತ್ತು ಗೋಡಿ ಮೇಲೆ ಬರಿತೀನಿ, ನಿಮ್ಮ ಪ್ರಾಣಕ್ಕೆ ಏನೂ ಆಗೋದಿಲ್ಲ, ಹಾನಿಕಾರ ಆಗೋದಿಲ್ಲ ಅಂತ ಗೋಡಿ ಮೇಲೆ ಬರೆದು ಬಂದಿದ್ದೀನಿ. ಹಲ್ಲಲ್ಲೆಲೂಯಾ. ಇವಾಗ 2 ಅಂತಸ್ತು ಮನೆ ಕಟ್ಟಿದ್ದಾರೆ, ಆರಾಮ್ ಸೇವೆ ಮಾಡ್ತಾ ಇದ್ದಾರೆ. ಹಲ್ಲಲ್ಲೆಲೂಯಾ. ಅದೇ ರೀತಿಯಾಗಿ ಸುಳ್ಳು ಪ್ರವಾದಿಗಳು ಬರ್ತಾರೆ, ಹುಷಾರವಾಗಿ ಎಚ್ಚರಿಕೆವಾಗಿ ಮನೆ ತಿರುಗುತ್ತಾರೆ. ಎಚ್ಚರಿಕೆವಾಗಿರ್ರಿ, ಅವ್ರಲಿಂದ ನೋಡ್ರಿ, ಅವ್ರ ಗಮನಿಸ್ರಿ, ಅವ್ರು ಎಂಥವ್ರಾಗಿದಂತ ಗಮನಿಸಿ ಅವ್ರನ್ನ ಹಿಂಬಾಲಿಸ್ರಿ. ಸುಮ್ಮನೆ ಅವ್ರು ಹಿಂಬಾಲಿಸ್ಲಿಕ್ಕೆ ಹೋಗಬೇಡ್ರಿ. ಮತ್ತೆ ಮುಂದೆ ಓದೋಣ. ಅಂತವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ, ಇಲ್ಲಿ ನೋಡ್ತಾ ಇದೆ ನೋಡ್ರಿ, ಸತ್ಯಕ್ಕೆ ತಕ್ಕಂತ ಅವ್ರು ಸೇವೆ ಮಾಡದೆ ಹೊಟ್ಟೆ ಪಾಡಿಗಾಗಿ ಅವರು ಸೇವೆ ಮಾಡಿ ಅವ್ರ ನಡವಳಿಕೆ ಹೆಂಗೆ ನಟಿಸ್ತಾರಂತೆ. ಮತ್ತು ಅಬ್ಬಾ ದೇವರು ಮ್ಯಾಗಿಂದ ತೆಳಗಿಳ್ದು ಬರ್ತಾನೆ ಅವ್ರ ಮೇಲೆ. ಅಬ್ಬಾ ಇವ್ರ ಮೇಲೆ ಏನು ಅಭಿಷೇಕ ಇದೆ ಅಬ್ಬಾ ಸೂಪರ್ ಅಭಿಷೇಕ. ನಾವು ವಾರ ಚರ್ಚಿಗೆ ಹೋಗ್ತಾ ಇದ್ವಿ, ಆ ಪಾಠ ಬಲ್ಲಿ ಏನು ಇಲ್ಲರಿ. ಈ ಪಾಠ ಬಂದ್ರೆ ನೋಡ್ರಿ, ಅಭಿಷೇಕ ತಲೆಯಿಂದ ಹಿಡಿದು ಅಂಗಾಲವರೆಗಿಂದ ಬಟ್ಟೆ ಹಿಡ್ಕೊಂಡು ಅವ್ರ ಅಭಿಷೇಕ ತುಂಬಿ ತುಳುತ್ತಾ ಇದಂತ. ಆ ರೀತಿಯಾಗಿ ಬಣ್ಣದ ಮಾತಾಡೋರಿಗೆ ಮಾತ್ರ ನೀವು ನಂಬಬೇಡ್ರಿ ಅಂತ ನೋಡ್ತಾ ಇದ್ದಾರೆ. ನಂಬಬೇಡ್ರಿ, ಮೋಸದಲ್ಲಿ ಬಿದ್ದು ಹೋಗಬೇಡ್ರಿ, ಒಟ್ಟಿ ಪಾಕರ ಮಾತ್ರ ನೀವು ನಂಬಬೇಡ್ರಿ, ಅವ್ರನ್ನ ಬಿಟ್ಟು ದೂರವಾಗಿರ್ರಿ. ಹಲ್ಲಲ್ಲೆಲೂಯಾ. ಮತ್ತೆ ಓದೋಣ, ಮುಂದೆ ಓದೋಣ. ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ಮೋಸ ಮಾಡ್ತಾರಂತ. ಎದ್ರ ಸಲುವಾಗಿ? ಹಣ ಸಲುವಾಗಿ. ಹಣ ದುಡ್ಡು. ನಿನಗೆ ಒಳ್ಳೇದಾಗ್ತದಮ್ಮ, ನಿನಗೆ ಶುಭ ಆಗ್ತದಮ್ಮ, ಮುಂದೆ ವರ್ಷ ಬಂದ್ರೆ ನಿನ್ನ ಮಗಳ ಲಗ್ನ ಆಗ್ತದ, ನಿನಗೆ ಹಂಗಾಗ್ತದ ಹಿಂಗಾಗ್ತದ, ಏನ್ ನಿನಗೆ ಕೆಲಸ ಸಿಗ್ತದ ಅನ್ನೋವಾಗ, ನನಗೆ ಇಂಥ ಪ್ರವಾದಿ ಮಾತು ಎಲ್ಲಿ ಕೇಳಿಲ್ಲಪ್ಪ. ಹೌದಾ, ತಗೊಳ್ರಿ ಕಾಣಿಕೆ. ಹಣವನ್ನು ಸುಳ್ಕೊಳ್ಳಲು ಬರ್ತಾರೆ. ಹುಷಾರವಾಗಿರ್ರಿ, ಸುಳ್ಳು ಪ್ರವಾದಿಗಳು ಹೊಂಟಾರೆ. ಆಲ್ರೆಡಿ ಎಲ್ಲಾ ಚರ್ಚ್ಗಳಿಗೆ ಹೊಂಟಾರೆ. ಸೇವೆ ಅಂದ್ರೆ ಸುಮ್ಮನೆ ಅಲ್ಲ. ಎಷ್ಟೋ ಸಾರಿ ಕರ್ತನ ಹತ್ರ ಬಂದ, ನಾನು ದೇವರೇ ಈ ಸೇವೆ ಮಾಡ್ಲಿಕ್ಕೆ ನನ್ನ ಕಲೆ ಆಗ್ತಾ ಇಲ್ಲ, ನನ್ನ ಪ್ರಾಣವನ್ನು ತಗೋಂತ ಕೇಳಿದ ದಿನ ಬಹಳ ದಿನ ಕೊಟ್ಟಿದ್ದೇವೆ. ಹಲ್ಲಲ್ಲೆಲೂಯಾ. ಎಷ್ಟೋ ಸಾರಿ ದೇವರ ಸೇವಕರು ಕೂಡ, ಸಭಾ ಪಾಲಕರು ಕೂಡ, ಅವರು ಕೂಡ ಎಷ್ಟೋ ಸಾರಿ ಬಾಧೆಯನ್ನು ಪಟ್ಟು, ಯಾಕೆಪ್ಪ ನನ್ನ ಸೇವೆ ನಿಂತುಕೊಂಡು ಅಂದ್ಕೊಂಡಿದ್ದ ಕುಗ್ಗಿ ಹೋಗಿದ್ದ ದಿನಗಳು ಕೂಡ ಇದ್ದಾವೆ. ಸೇವೆ ಅಂದ್ರೆ ಅದು ಸುಲಭ ಅಲ್ರಿ. ಹಲ್ಲಲ್ಲೆಲೂಯಾ. ಸೇವೆ ಅಂದ್ರೆ ಮನೆ ಬಿಟ್ಟು ಹೋದ್ರೆ ನಾವು ಮತ್ತೆ ಮನೆಗೆ ಬರ್ತೀವಂತ ಗ್ಯಾರಂಟಿ ಇಲ್ಲ. ಸೇವೆ ಅಂದ್ರೆ ಅದು ನಮ್ಮ ಪ್ರಾಣ ಅರ್ಪಿಸಿ ಸೇವೆ ಮಾಡೋರಾಗಿರ್ತಾರೆ. ಹಲ್ಲಲ್ಲೆಲೂಯಾ. ಯಾರು ಸತ್ಯಕ್ಕೆ ಸೇವೆ ಮಾಡ್ತಾರಲ್ಲ ಅವ್ರನ್ನ ನೀವು ಗಮನಿಸ್ರಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಮತ್ತೆ ಮುಂದೆ ಓದೋಣ. ನಿಮ್ಮ ವಿಧೇತ್ವವು ಎಲ್ಲರಿಗೂ ಪ್ರಸಿದ್ಧವಾದುದರಿಂದ ಇದನ್ನು ಬರೆದಿದ್ದೇನೆ. ಎಲ್ಲರಿಗೂ ತಿಳಿಬೇಕಿದು. ಏನ್ ಹೇಳ್ತಾ ಇದ್ದಾನೆ ಅಂತ ನೋಡುವಾಗ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಪೌಲ್ ಹೇಳ್ತಾ ಇದ್ದಾನೆ, ನಿಮ್ಮೆಲ್ಲರಿಗೆ ತಿಳಿಬೇಕು, ನಿಮ್ಮೆಲ್ಲರಿಗೆ ಗೊತ್ತಾಗ್ಬೇಕು ಅಂತ ನಾನು ಇವತ್ತು ಒಬ್ಬರಿಗೆ ಹೇಳ್ತಾ ಇದ್ದಾನೆ. ಪೌಲ್ ಸಾರ್ತಾ ಇದ್ದಾನೆ. ಹಲ್ಲಲ್ಲೆಲೂಯಾ. ಪೌಲ್ ಹೇಳಿದ ಮಾತನ್ನ ಕೇಳ್ಬೇಕಾ? ಇಲ್ಲ. ಪ್ರೇಮ ಸೋದರಿ, ದೇವರು ಎಲ್ಲಾರನ್ನ ಕರಿತಾ ಇಲ್ರಿ. ಯಾರು ಇಷ್ಟವಾಗಿದ್ದಾರೆ ಅಂದ್ರೆ, ಅಪ್ಪ ಜನ ಬಾ ಪಾಠ ಹೇಳ್ತಾನೆ, ಇಲ್ರಿ ನನಗೆ ಬರಕ್ ಆಗ್ತಾ ಇಲ್ಲ, ನಾನು ಬರ್ಲಕ್ ಆಗ್ತಿಲ್ಲ ಅಂದ್ರೆ, ಇಲ್ಲಪ್ಪ ನೀನ್ ಬಾ, ನೀನ್ ನನ್ನ ಸೇವೆ ಮಾಡ್ಬೇಕು, ನಾನು ನಿನ್ ಜೊತೆ ಇರ್ತೀನಿ. ಹಲ್ಲಲ್ಲೆಲೂಯಾ. ನೀ ನನ್ನ ಸೇವೆ ಮಾಡ್ಬೇಕು, ನಿನ್ ಜೊತೆ ನಾನು ಇರ್ತೀನಂತ ಈ ರೀತಿಯಾಗಿ ಕೈ ಹಿಡ್ಕೊಂತಾನೆ. ತನಗಿಷ್ಟವಾದವ್ರನ್ನು, ಎಲ್ಲರನ್ನಲ್ಲ, ತನಗಿಷ್ಟವಾದವ್ರನ್ನು ಕೈ ಹಿಡ್ಕೊಂತಾನೆ. ಆಮೇಲೆ ಬುದ್ಧಿ ಮೇಲೆ ಕೈ ಹಾಕ್ತಾನೆ.
ಅವ್ರು ಎಲ್ಲಿ ಹೋದ್ರು ಕೂಡ ಆದ್ರೆ ಹಿಂದೇ ಇರ್ತಾನೆ, ಹಿಂದೇ ಇರ್ತಾನೆ, ಹಿಂದೇ ಇರ್ತಾನೆ. ಹಲ್ಲೆಲೂಯಾ. ದೇವರ ಕರೆದ್ರೆ ಸೇವೆ, ದೇವರ ಅಭಿಷೇಕ ಮಾಡಿದ್ರೆ ಅಭಿಷೇಕ, ದೇವರು ಮಾಡಿದ್ರೆ ಕಾರ್ಯಗಳು, ದೇವರು ಮಾಡಿದ್ರೆ ಮಹಿಮೆ. ಹಲ್ಲೆಲೂಯಾ. ನಾವು ಸೇವೆ ಮಾಡೋದಲ್ರಿ. ಸುವಾರ್ತ 24ನೇ ಅಧ್ಯಾಯ 11ನೇ ವಚನ. ಬಹು ಮಂದಿ ಸುಳ್ಳ ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದು ಅಲ್ಲದೆ ಅರ್ಧಮಯ ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ದೇವ್ರ ವಾಕ್ಯ ಹೇಳ್ತದೆ, ನಾನು ಹೇಳ್ತೇನೆ, ದೇವ್ರ ವಾಕ್ಯ ಹೇಳ್ತದೆ. ಬಹು ಜನರು, ಒಬ್ಬರಲ್ಲ ಇಬ್ಬರಲ್ಲ, ಸುಳ್ಳು ಪ್ರವಾದಿಗಳು ಬರ್ತಾ ಇದ್ದಾರೆ, ಆದ್ರೂ ಧರ್ಮವನ್ನು ಕೆಡಿಸ್ತಾ ಇದ್ದಾರೆ. ಆದ್ರೂ ಬಹು ಜನರ ಪ್ರೀತಿ ತಣ್ಣಗಾಗ್ತಾ ಇದೆ. ಈ ರೀತಿಯಾಗಿ ಬಹು ಸುಳ್ಳು ಬೋಧಕರು ಬರ್ತಾರೆ. ಅನೇಕ ಜನರು ಪ್ರೀತಿಯನ್ನು, ದೇವರ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು, ಪ್ರೀತಿಯನ್ನು ಕಮ್ಮಿ ಮಾಡ್ಲಿಕ್ಕೆ ಬರ್ತಾರೆ. ದೇವರ ಮೇಲೆ ಭಕ್ತಿ, ದೇವರ ಮೇಲೆ ಪ್ರೀತಿ ನೀವು ಮಾತ್ರ ಕಮ್ಮಿ ಆಗಬಾರ್ದು. ಹಲ್ಲೆಲೂಯಾ. ಯಾಕಂದ್ರೆ ಪ್ರೇಮ ಸೋದರಿ, ಅಂತ ದಿನದಲ್ಲಿ ನಾವಿದ್ದೀವಿ. ಯಾವಾಗ ಕರ್ತನ ಅಂಟಿಕೊಂಡು ಇರ್ತೀವಿ ಅಂದ್ರೆ ನಮ್ಮ ಪ್ರಾಣಗಳು ದೇವರು ಕಾಪಾಡ್ಕೊಂಡು ಬರ್ತಾನೆ. ಯಾವಾಗ ಕಾಪಾಡ್ತಾನೆ ನೋಡುವಾಗ, ಸತ್ಯದ ಬೋಧನೆಯನ್ನು ಹಿಡ್ಕೊಳ್ಳುವಾಗ, ಸತ್ಯದ ಬೋಧನೆಯನ್ನು, ಸತ್ಯದ ಹುಡುಕರಿ. ಸತ್ಯದ ಬೋಧನೆ ಎಲ್ಲಿದೆ, ಅಭಿಷೇಕ ಹೊಂದಿಕೊಂಡ ಸೇವಕರು ಎಲ್ಲಿದ್ದಾರೆ, ಯಾವ ಜಾಗದಲ್ಲಿ ಮಹಿಮೆ ಇದೆ, ಯಾವ ಚರ್ಚಿನಲ್ಲಿ ಮಹಿಮೆ ಇದೆ ಅಂತ ಅದು ನೋಡಿ ಹಿಂಬಾಲಿಸ್ರಿ. ಸುಳ್ಳು ಬೋಧಕರು ಮಾತನ್ನ ನೀವು ಕೇಳಬೇಡ್ರಿ ಅಂತ ದೇವರು ಸತ್ಯದಲ್ಲಿ ಬರೆಯಲ್ಪಟ್ಟದಂತ ನೋಡ್ತಾ ಇದ್ದೇವೆ. ನಾನು ಹೇಳೋದು ಇವತ್ತು ಒಂದೇ ಮಾತೆ, ನಿಮ್ಮ ಗುರಿ ಏನಿದೆ, ನಿಮ್ಮ ಸಾಮರ್ಥ್ಯ ಏನಿದೆ, ಸುವಾರ್ತೆ ಸೇವೆ ಇದೆ, ಸುವಾರ್ತೆ ಸೇವೆ ಸಾರ್ರಿ. ಆತ್ಮಗಳು ಕರ್ಕೊಂಡು ಬರೋ ವರ ನಿಮ್ಗೆ ಇದೆ, ಆತ್ಮಗಳು ಕರ್ಕೊಂಡು ಬರೋ ವರ ಮಾಡ್ರಿ. ಪಾತ್ರೆ ಮಾಡೋ ವರ ಇದೆ, ಪಾತ್ರೆ ಮಾಡ್ರಿ. ಬೈಬಲ್ ಓದೋ ವರ ಇದ್ರೆ ಬೈಬಲ್ ಓದ್ರಿ. ಹಲ್ಲೆಲೂಯಾ. ನೀವು ಕರ್ಕೊಂಡು ಬಂದ ಆತ್ಮಗಳು, ಒಂದೊಂದು ಆತ್ಮಗಳು ಯಾಕೆ ಕರ್ಕೊಂಡು ಬಂದ ಅವ್ರ ಲೆಕ್ಕದಲ್ಲಿ ಇರ್ತದ್ರಿ. ಅಲ್ಲಿ ಜೀವದರ ಪಟ್ಟಿನ ದೇವರು ಬರೆಯಲ್ಪಡ್ತಾರೆ. ಹಲ್ಲೆಲೂಯಾ. 2ನೇ ತಿಮೋಥಿ 4ನೇ ಅಧ್ಯಾಯ 4ನೇ ವಚನ. ಅವರು ಸತ್ಯ ಬೋಧನೆಗೆ ಕಿವಿ ಕೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗಿ, ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು. ಯಾವ ಕಲ್ಪನಾ ಕಥೆ ಹೇಳ? ಒಂದು ಕಥೆ ಹೇಳ, ಕಲ್ಪನಾ ಕಥೆ ಹೇಳ. ಬಾವಿಯಲ್ಲಿ ಬಹಳ ಕಪ್ಪಿಗಳಿದ್ದವು. ಕಲ್ಪನಾ ಕಥೆ ಇದು, ದೇವರ ಬೈಬಲ್ ಇಲ್ಲ. ಮತ್ತೆ ಇದಂತ ತಿಳ್ಕೊಬೇಡ್ರಿ. ಕಲ್ಪನಾ ಕಥೆ. ಬಾವಿಯಲ್ಲಿ ಬಹಳ ಕಪ್ಪಿಗಳಿದ್ದವಂತೆ. ದಿವಸ ಅದರಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಕಪ್ಪಿಗಳಲ್ಲಿ ಒಬ್ಬ ದೊಡ್ಡ ಕಪ್ಪಿ ಇತ್ತಂತೆ. ಅರ್ಥ ಆಗ್ತದ? ಆ ದೊಡ್ಡ ಕಪ್ಪಿ ಏನ್ ಮಾಡ್ತಂದ್ರೆ ದಿವಸ ಬಂದು ಅನ್ನ ತಗೊಂಡು ಬಂದು ಅದರಲ್ಲಿ ಆಗ್ತಾ ಇತ್ತಂತೆ. ಇದರಲ್ಲಿ ಆ ಗುಂಡಿಯಲ್ಲಿ ಆಗ್ತಾ ಇತ್ತಂತ. ಆದ್ರೂ ಆ ಎಲ್ಲ ಕಪ್ಪಿಗಳು ಕಚ್ಚಾಡ್ತಾ ಇದ್ವಂತ. ಅವೇ ಕಚ್ಚಾಡ್ ತಾರ ಎಲ್ಲ ಕಚ್ಚಾಡ್ ಕೈಯಾಗಿ ಕಸ್ಕೊಂಡು ತಿಂತಾ ಇದ್ವಂತೆ. ತಿನ್ನುವಾಗ ಆದ್ರೆ ಕಪ್ಪಿ ದೊಡ್ಡ ಕಪ್ಪಿ ರಾಜ ಬರ್ತಾ ಇದ್ರಂತೆ. ದೊಡ್ಡ ಕಪ್ಪಿ ರಾಜ ಬರುವಾಗ ಇನ್ನೊಂದು ಕಪ್ಪಿಗಳು ಹೇಳ್ತಾ ಇದ್ವಂತೆ, ಅರ್ಧ ಕಪ್ಪಿಗಳು ಹೇಳ್ತಾ ಇದ್ವಂತೆ. ಏನಂತ ಹೇಳ್ತಾ ಇದ್ವು ಅಂದ್ರೆ, ರಾಜ ನೀನು ಕೊಟ್ಟಿದ ಆಹಾರವನ್ನು ರಾಜ ಅವೇ ಕಸ್ಕೊಂಡು ತಿಂದು ರಾಜ, ನನ್ನ ಒಟ್ಟಿಗೆ ಇವತ್ತು ಇಲ್ಲ ರಾಜ, ನಾನು ಇವತ್ತು ಉಪವಾಸ ಇದ್ದೀನಿ ರಾಜ ಅಂತ ಕೆಲವು ಕಪ್ಪಿಗಳು ಆ ರಾಜ ಕಪ್ಪಿ ಹೇಳ್ತಾ ಇದ್ದಂತೆ. ಹಂಗ ಅವ್ರು ಮಾಡ್ತೀನಿ ಭಜನೆ ಅಂತ ಇತ್ತಂತೆ. ಆಮೇಲೆ ಕೆಲವು ಕಪ್ಪಿಗಳು ಹೇಳ್ತಾ ಇದ್ರು, ನಿನ್ನಂತ ಪುಣ್ಯಾತ್ಮ ಎಲ್ಲಿ ಸಿಗಂಗಿಲ್ಲ ರಾಜ, ನೀನು ಬಹಳ ಒಳ್ಳೇನ ರಾಜ ಅನ್ನುವಾಗ ಕಪ್ಪಿ ಏನ್ ಮಾಡ್ತಂತ ಉಬ್ಕೊಂತಿತ್ತಂತ. ಹಿಂಗೆ ಬೂಸ್ ಅಂತ ಏನ್ ಮಾಡ್ತಿತ್ತಂತ, ಬೂಸ್ ಅಂತ ಉಪ್ಕೊಂತಿತ್ತ. ಅಬ್ಬಾ ನನ್ನ ಹೊಗಳ್ತಾ ಇದ್ದಾರಪ್ಪ, ಎಷ್ಟು ಸ್ಪಷ್ಟವಾಗಿ ಹೊಗಳ್ತಾ ಇದ್ದಾರೆ, ಎಷ್ಟು ನನಗೆ ಸರಿಯಾಗಿ ಹೊಗಳ್ತಾ, ಬೂಸ್ ಅಂತ ಉಪ್ಕೊಂತಿತ್ತಂತ. ಉಬ್ಬಿಕೊಂಡ ಮೇಲೆ ಇನ್ನೊಂದು ದಿವಸ ಅದೇ ರೀತಿಯಾಗಿ ಪ್ರತಿ ಒಂದು ದಿನ ಹೇಳುವಾಗ ಆ ದೊಡ್ಡ ಕಪ್ಪಿಗೆ ರಾಜ ನೀನು ಒಳ್ಳೆಯವನು, ನೀನು ಬಾಳ ನಂತರ ನೀನಿದ್ರೆ ನಾವು ಬದುಕ್ತೀವಿ ರಾಜ, ಇಲ್ಲಾಂದ್ರೆ ಸತ್ತೋಗ್ತೀವಿ ರಾಜ ನೀನು ಒಳ್ಳೆಯವನು ರಾಜ ಅಂತ ಕಪ್ಪುಗಳೆಲ್ಲ ಹೇಳುವಾಗ ಬುಸ್ ಅಂತ ಉಬ್ಬಿಕೊಂಡು ಒಂದಿದ್ದು ಟುಸ್ ಅಂತ. ಪ್ರೇಮ ಸೋದರಿ, ಆ ರೀತಿಯಾಗಿ ನಮ್ಮ ಜೀವನ ಆಗಬಾರ್ದು. ಆ ರೀತಿಯಾಗಿ ನಮ್ಮ ಜೀವನ ಆಗಬಾರ್ದು. ಇಲ್ಲಿ ಬರೆಯಲ್ಪಟ್ಟಿದೆ. ತಿಮೋಥಿ ಹೇಳ್ತಾ ಇದ್ದಾನೆ, ಕಲ್ಪನ ಕಥೆ ಹೇಳ್ತಾರೆ. ಏನ್ ಹೇಳ್ತಾರೆ? ಕಲ್ಪನ ಕಥೆ ಹೇಳ್ತಾರೆ. ಅಂತ ಕಥೆಗಳಿಗೆ ನೀವು ಕಿವಿ ಕೊಡಬೇಡ್ರಿ, ಅಂತವ್ರ ಮಾತನ್ನ ಕೇಳಬೇಡ್ರಿ, ಅವರಿಂದ ನೀವು ದೂರವಾಗಿರ್ರಿ ಅಂತ ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ಕಳ್ಳನು ಎದಕ್ಕೆ ಬರ್ತಾನೆ? ಹಾಳು ಮಾಡ್ಲಿಕ್ಕೆ ಬರ್ತಾನೆ, ಉದ್ಧಾರ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಎಲ್ಲಿ ಸಭೆಯಲ್ಲಿ ಸರಿಯಾಗಿ ನಡೀತಾ ಇದೆ, ಎಲ್ಲಿ ವಾಕ್ಯದಲ್ಲಿ ಪಾತ್ರೆಯಲ್ಲಿ ಬಲವಾಗಿದ್ದಾರೆ ಅಂದ್ರೆ ಕಳ್ಳನು ಬರ್ತಾನೆ, ಕಲ್ಪನ ಕಥೆ ಹೇಳ್ತಾನೆ. ಅದಕ್ಕೆ ನೀವು ಕಿವಿ ಕೊಡಬೇಡ್ರಿ ಅಂತ ದೇವರು ವಾಕ್ಯದಲ್ಲಿ ಬರೆಯಲ್ಪಟ್ಟದೆ. ಕಿವಿ ಕೊಟ್ಟರೆ ನಾವೇ ಮೋಸ ಹೋಗ್ತೀವಿ. ನಾನು ಹೇಳ್ತಾ ಇಲ್ಲ, ಪೌಲ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅಪೊಸ್ತಲರ ಬರೆದ 20ನೇ ಅಧ್ಯಾಯ 27ನೇ ವಚನ 26ನೇ ವಚನ ಓದು. ಪೌಲ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ನಾನು ಇವತ್ತು ಪ್ರಮಾಣ ಮಾಡಿ ಹೇಳ್ತಾ ಇದ್ದಾನೆ, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದಾನೆ.
ಆದ್ರೆ ನಿಮ್ಮಲ್ಲಿ ಯಾರಾದ್ರೂ ನಾಶವಾದ್ರೆ ನಾನು ಕಾರಣ ಅಲ್ಲ, ಅದು ನೀವೇ ಕಾರಣ ಅಂತ ಹೇಳ್ತಾ ಇದ್ದೇನೆ. ಆದ ಕಾರಣ ನಾನು ಈ ಹೊತ್ತು ಪ್ರಮಾಣವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ. ಯಾಕೆಂದರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೇನು. ಆಮೆನ್, ಹಲ್ಲೆಲೂಯಾ. ಒಂದ ಸಾರಿ ಚಪ್ಪಳೆ ಚಪ್ಪಳೆ, ಕರ್ತನಿಗೆ ಚಪ್ಪಳೆ. ಯಾರಿಗೆ ಚಪ್ಪಳೆ? ಕರ್ತನೆಯ ಚಪ್ಪಳೆ. ಬೈಬಲ್ ಇರುವಿದ್ದ ಒಂದಾದರೂ ರಹಸ್ಯವನ್ನು ಮುಚ್ಚಿ ಇಡದೆ ದೇವಸೇವಕರು ಹೇಳ್ತಾ ಇದಾರೆ ಇಲ್ಲ. ಅದೇ ರೀತಿಯಾಗಿ ಪ್ರೇಮ ಸಹೋದರ ಪೌಲ್ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಒಂದಾದ್ರೂ ಮರಿ ಮಾಚಿಲ್ಲ, ಒಂದಾದ್ರೂ ಬೈಬಲ್ ಇರೋದು ಮಾತುಗಳು ನಾನು ಮುಚ್ಚಿಟ್ಟಿಲ್ಲ, ಪ್ರತಿ ಒಂದು ನಿಮ್ಮ ಎದುರಿಗೆ ಇಡ್ತಾ ಇದ್ದಾನೆ. ಅದಕ್ಕೆ ನೀವು ಕೇಳಿ ಅದನ್ನ ಹಿಡ್ಕೊಂಡು ನಡೆದ್ರೆ ನೀವು ಧನ್ಯರು, ಇಲ್ಲ ಅಂದ್ರೆ ನೀವು ನಾಶವಾದ್ರೆ ಅದು ನಾನು ಕಾರಣ ಅಲ್ಲ, ನೀವೇ ಕಾರಣ ಅಂತ ಹೇಳ್ತಾ ಇದ್ದಾನೆ. ಈ ಉಪದೇಶ ಕೇಳಿದ ನಿನ್ನ ಮಕ್ಕಳನ್ನು ದೇವರೇ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಗಲದೆ ತಂದೆಯಾದ ದೇವರೇ ಸುಳ್ಳು ಬೋಧನೆಗೆ ಕಿವಿ ಕೊಡದೆ ಅವ್ರನ್ನ ಬಿಟ್ಟು ಯೇಸುವಿನ ನಾಮದಲ್ಲಿ ಕರ್ತನೆ ನಿನ್ನ ಮಕ್ಕಳು ಸುಳ್ಳು ಬೋಧನೆಯಿಂದ ಬಿಡಿಸಬೇಕಾಗಿ ಬೇಡ್ತಾ ಇದ್ದಾವೆ. ಸತ್ಯದ ಮಾರ್ಗದಲ್ಲಿ ನಡೆಸಬೇಕಾಗಿ ಬೇಡ್ತಾ ಇದ್ದಾವೆ. ಸತ್ಯದ ವಾಕ್ಯದಲ್ಲಿ ನಡೆಸಬೇಕಾಗಿ ಬೇಡ್ತಾ ಇದ್ದಾವೆ. ಪರಿಶುದ್ಧಾತ್ಮ ಪ್ರತಿಯೊಬ್ಬರಿಗೆ ಬರಬೇಕಾಗಿ ಬೇಡ್ತಾ ಇದ್ದಾವೆ.